ಕೌಟುಂಬಿಕ ಕಲಹ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ದಂಪತಿಗಳ ನಡುವೆ ಬಿರುಕು ಉಂಟಾಗಿ ಸುಮಾರು 2 ವರ್ಷಗಳ ಕಾಲ ದೂರವಿದ್ದ ನಾರಾವಲಪಲ್ಲಿ ಗ್ರಾಮದ ಗಂಗರಾಜು ಮತ್ತು ಅನಿತಾ ದಂಪತಿ ಇಂದು ನ್ಯಾಯಾಲಯದಲ್ಲಿ ಒಂದಾಗಿ ದಾಂಪತ್ಯ ಜೀವನ ನಡೆಸೋಕೆ ಒಂದಾಗಿ ಒಪ್ಪಿಕೊಂಡಿದ್ದಾರೆ. ಭಾಗ್ಯನಗರ ಪಟ್ಟಣದ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಬೇಕಿದ್ದ ವಿಚ್ಛೇದನ ಜೋಡಿ ತಮ್ಮ ಕೋಪ ತಾಪಗಳನ್ನು ಮರೆತು ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಒಂದಾಗುವ ಮೂಲಕ ನ್ಯಾಯಾಧೀಶರಿಗೆ ಅಚ್ಚರಿ ಮೂಡಿಸಿದ್ದಲ್ಲದೆ ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ. ಅದು ಏನು ಎಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮರು ಮದುವೆ ಜೋಡಿಯ ಒಂದು ಸ್ಟೋರಿ ವೈವಾಹಿಕ ವಿವಾದಗಳಿಗೆ ಸಂಬಂಧಿಸಿದಂತೆ ಕಾರಣಾಂತರಗಳಿಂದ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳು ರಾಜಿ ಮುಖಾಂತರ ಸುಖಾಂತ್ಯವಾಗಿದ್ದು ಅಚ್ಚರಿ ಉಂಟು ಮಾಡಿದೆ. ಭಾಗ್ಯನಗರ ತಾಲೂಕಿನ ಗೂಳೂರು ಹೋಬಳಿ ನರವಾಲಪಲ್ಲಿ ಗ್ರಾಮದ ಪತಿ ಗಂಗರಾಜು ಮತ್ತು ಪತ್ನಿ ಅನಿತಾ ವಿಶೇಷ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಭಾರತಿ ಅವರ ನ್ಯಾಯಾಲಯದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ 2024ನೇ ಸಾಲಿನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ದಂಪತಿಗಳು ಇಂದು ನ್ಯಾಯಾಧೀಶರು ಹಾಗೂ ವಕೀಲರ ಮನವೊಲಿಕೆಯಿಂದ ದಂಪತಿಗಳು ತಮ್ಮ 3 ಹೆಣ್ಣು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಮನಸ್ತಾಪವನ್ನ ಮರೆತು ರಾಜಿಯಾಗಿ ಜೀವನದಲ್ಲಿ ಒಂದಾಗಿ ಬಾಳುತ್ತೀವಿ ಅಂತ ನ್ಯಾಯಾಧೀಶರಿಗೆ ಹಾಗೂ ವಕೀಲರಿಗೆ ಧನ್ಯವಾದ ಹೇಳಿ ಹೂವಿನ ಹಾರ ಬದಲಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಒಂದಾಗಿದ್ದಾರೆ. ಕೆಲ ವರ್ಷಗಳ ಕಾಲ ದೂರ ಉಳಿದಿದ್ದ ಜೋಡಿ ಮತ್ತೆ ದಾಂಪತ್ಯ ಜೀವನಕ್ಕೆ ಒಂದಾದ ಈ ಜೋಡಿಗೆ ಈಗ ಅಭಿನಂದನೆ ಮತ್ತು ಶುಭವನ್ನ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಹಾರೈಸಿದ್ದಾರೆ. ಮಾರ್ಚ್ 14ರಂದು ನಡೆಯುವ ಲೋಕ ಅದಾಲತ್ ಪೂರ್ವ ರಾಜಿ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ರಾಜಿ ಸಂಧಾನದ ಮೂಲಕ ವೈವಾಹಿಕ ಜೀವನ ಪ್ರಕರಣವನ್ನು ರಾಜಿಪಡಿಸಿ ದಂಪತಿಗಳನ್ನು ಒಟ್ಟುಗೂಡಿಸಿ ನ್ಯಾಯಾಲಯದಲ್ಲಿ ಹೂವಿನ ಹಾರ ಬದಲಿಸಿ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸಿದ್ದಾರೆ. ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ದಂಪತಿಗಳು ಒಂದಾದ ಪ್ರಕರಣದ ಯಶಸ್ವಿಗೆ ವಕೀಲರು, ಕಕ್ಷಿದಾರರು ಹಾಗೂ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಉತ್ತಮವಾಗಿ ಸಹಕರಿಸಿದ್ದಕ್ಕೆ ಹಾಗೂ ಲೋಕ ಅದಾಲತ್ನಲ್ಲಿ ಸಹಭಾಗಿಯಾದ ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ, ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.